ಸರ್ ಇದು 2ನೇ ವರ್ಷದ ವಾರ್ಷಿಕೋತ್ಸವ ಸರ್. 2ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಶ್ರೀ ದೇವರಾಜಗುಳಿಗನ ದೈವಸ್ಥಾನದಲ್ಲಿ ದೇವರಾಜಗುಳಿಗನಿಗೆ ಸಂಜೆ ಸರ್ ಒಂದು 6:30ಕ್ಕೆ ಕೋಲೋತ್ಸವ ನಡೆಯುತ್ತೆ ಸರ್. ಕೋಲೋತ್ಸವ, ನೇಮೋತ್ಸವ ಮತ್ತು ಗಗ್ಗರ ಸೇವೆ ಅಂತ ಸರ್. ದೈವಕ್ಕೆ ಸಂಜೆ ಕೋಲೋತ್ಸವ ಸರ್. ಅಂದರೆ ಎಲ್ಲಿ ಕರಾವಳಿ ಭಾಗದಿಂದ ಸರ್ ಕರಾವಳಿ ಭಾಗದವ್ರು ಬಿಟ್ಟರೆ ಬೇರೆ ಕೋಲೋತ್ಸವ ಬೇರೆ ಯಾರೂ ಮಾಡಲ್ಲ ಸರ್. ಕರಾವಳಿ ಭಾಗ ಬಿಟ್ಟರೆ ಸ್ವಲ್ಪ ಕೇರಳದವ್ರು ಮಾಡ್ತೀವಿ ಅಂದ್ರೆ ನಾವು ಕೇರಳದವ್ರ ಕೈಯಲ್ಲಿ ಮಾಡಿಸಿಲ್ಲ ಸರ್. ನಾವು ಕರಾವಳಿ ಭಾಗದವ್ರ ಕೈಲಿ ನಾವಿಲ್ಲಿ ಕೋಲ ಮಾಡಿಸ್ತಿಲ್ಲ ಸರ್ ನಾವು. ಈ ಕ್ಷೇತ್ರದ ವಿಶೇಷ ಏನು ಸರ್? ಈ ಕ್ಷೇತ್ರ ವಿಶೇಷ ಸರ್, ಇದು ದೈವರಾಜಗುಳಿಗ ಅಂತ ಸರ್. ಶಿವನ ಅಂಶ ಸರ್ ಇವರು. ದೈವರಾಜಗುಳಿಗ ಅಂದರೆ ಸರ್ ಇವರು ತುಂಬ ಉಗ್ರರೂಪಿ ಸರ್. ಗುಳಿಗ ಅಂದರೆ ತುಂಬ ಉಗ್ರರೂಪಿ. ಈ ಕಾಂತಾರ ಮೂವಿಲಿ ಕಡಲ್ ಬರುತ್ತಲ್ಲ ಸರ್, ಅದೇ ದೈವ ಸರ್ ಗುಳಿಗ ದೈವ ಅಂದರೆ. ಇವರು ತುಂಬ ಉಗ್ರರೂಪಿ ಸರ್. ಇವರು ಶಿವನ ಅಂಶ ಸರ್ ಇವರು. ಸರ್ ಇಲ್ಲಿನ ವಿಶೇಷ ಅಂದರೆ ಸರ್, ಇಲ್ಲಿ ಯಾವುದೇ ಅರಿಕೆಗಾಗಿರ್ಬೋದು ಸರ್, ಇಲ್ಲಿ ತುಂಬ ಜನ ಸಾವಿರಾರು ಜನಕ್ಕೆ ಸರ್ ತುಂಬ ಸಂತಾನ ಫಲದಾಗಿರ್ಬೋದು, ಈ ಭೂಮಿ ವಿಚಾರ ಆಗಿರ್ಬೋದು ಸರ್, ಆರೋಗ್ಯ ಸಮಸ್ಯೆಗಳಿರ್ಬೋದು ಎಲ್ಲ ಅರಿಕೆ ಮಾಡ್ಕೊಳ್ಳೋರೆಲ್ಲ ಸರ್ ಇಲ್ಲಿ ಸಾವಿರಾರು ಜನ ಬಂದು ನಮ್ಗೆ ಒಳ್ಳೇದಾಯಿತು ಅಂದ್ಬಿಟ್ಟು ಸರ್ ಎಲ್ಲ ಸ್ವಚ್ಛ ಸರ್ ಎಲ್ಲ ಅವ್ರಿಗೆಲ್ಲ ಅವರು ಒಪ್ಪಿಸಿ ಎಲ್ಲ ಒಳ್ಳೆ ತುಂಬ ಜನ ಸಾವಿರ ಜನಕ್ಕೆ ಒಳ್ಳೇದಾಗಿದೆ ಸರ್. ಇಲ್ಲಿ ಇವತ್ತು 6 ಗಂಟೆಗೆ ಕೋಲ ಶುರು ಆದರೆ 6:30ಗೆ ಎಷ್ಟು ಗಂಟೆ ತನಕ ಸರ್? 6:30ಗೆ ಕೋಲ ಸ್ಟಾರ್ಟ್ ಆದರೆ ಸರ್ ಒಂದು 9:30ವರೆಗೂ ಕೋಲ ನಡೆಯುತ್ತೆ ಸರ್. 9:30 ಮೇಲೆ ಸರ್ ಕಷ್ಟ ಕೋರಿಕೆ ಏನಾದ್ರು ಇರುತ್ತಲ್ಲ ಸರ್, ಅದಕ್ಕೆ ದೈವದ ಹತ್ರ ನುಡಿ ಕೊಡೋದು ಅಂದರೆ ಸರ್ ಅವರು ದೈವದ ಹತ್ರ ಪರಿಹಾರ ತಗೊಳ್ಳೋದು ಸರ್. ದೈವ ನುಡಿ ಕೊಡುತ್ತೆ ಅವ್ರ ಕಷ್ಟಕ್ಕೆ. ನಾಳೆ ಏನೆಲ್ಲ ಕಾರ್ಯಕ್ರಮ ಸರ್? ನಾಳೆ ಸರ್ 12 ಗಂಟೆಯಿಂದ ಸರ್ ದೈವಕ್ಕೆ ಅಗೆಲು ಕೊಡ್ತಾಯಿದ್ದೀವಿ ಸರ್. ಅಗೆಲು ಅಂದರೆ ಅದು ಪದ್ಧತಿ ಸರ್. ಅದು ದೈವಗಳಿಗೆ ಅಗೆಲು ಕೊಡೋದು ಅದ್ರ ಪ್ರಯುಕ್ತ ಸರ್. ಕೋಳಿಲಿ ಒಂದು 100 ಕೋಳಿ ಬರುತ್ತೆ ಸರ್, ಅರ್ಕೆ ಕೋಳಿ ಅದೆಲ್ಲ ಸರ್ ದೈವಕ್ಕೆ ಅರ್ಪಿಸಿ ಸರ್. ನಾನ್ ವೆಜ್ ಸರ್ ನಾಳೆ ಸರ್ 12 ಗಂಟೆಗೆ ಅಗೆಲು ಸೇವೆ ಅಂದ್ಬಿಟ್ಟು ನಾನ್ ವೆಜ್ ಸರ್ ದೈವಕ್ಕೆ. ಅದು ಬರೋಂಥ ಭಕ್ತಾದಿಗಳಿಗೆಲ್ಲ ನಾನ್ ವೆಜ್ಜು ಊಟದ ವ್ಯವಸ್ಥೆ ಮಾಡ್ತೀವಿ ಸರ್. ನಾಳೆ 12 ಗಂಟೆಯಿಂದ ಪ್ರಸಾದ ಸರ್. ಹೌದು ಸರ್, 12 ಗಂಟೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ ಸರ್. ನಾನ್ ವೆಜ್ಜು ಎಷ್ಟು ಜನ ಬರೋ ನಿರೀಕ್ಷೆ ಇದೆ? ಬರುತ್ತೆ ಸರ್. ನಮ್ಗೆ ಸರ್ ಈಗ ಲಾಸ್ಟ್ ಶಿವರಾತ್ರಿಗೆ ಕೋಲ ಮಾಡಿದ್ವಿ ಸರ್ ನಾವು ಸರ್. ಇಲ್ಲಿವರೆಗೂ 6 ಕೋಲ ಮಾಡಿದ್ದೀವಿ. ಇದು 7ನೇ ಕೋಲ ಸರ್. ಇದು ಒಂದು ಶಿವದೂತ ಗುಳಿಗ ಅಂದ್ಬಿಟ್ಟು ಸರ್ ಸ್ವರಾಜ್ ಶೆಟ್ಟಿ ಅವರು, ಕಾಂತಾರ ಮೂವಿಲಿ ಮಾಡಿರೋಂಥ ಸ್ವರಾಜ್ ಶೆಟ್ಟಿ ಅವರು, ಅವರ ತಂಡ ಬಂದು ಶಿವದೂತಗಳಿಗೆ ಅಂತ ಇಲ್ಲಿ ನಮ್ಮ ಕ್ಷೇತ್ರದಲ್ಲೇ ಮಾಡಿಕೊಟ್ಟಿದ್ದಾರೆ ಸರ್. ಈಗ 6 ಕೋಲದಲ್ಲೂ ಸರ್ ಇಲ್ಲಿ ಕಡಿಮೆ ಅಂದರು ಸರ್ 8,000 to 10,000 ಜನ ಸೇರ್ತಿದ್ರು ಸರ್. ನಮ್ಮ ನಿರೀಕ್ಷೆ ಅದೇ ಸ್ವಲ್ಪ ಈಗ ಪಕ್ಕದಲ್ಲಿ ಕೊರಗೇಜ ಸಮಿತಿ ಟೆಂಪಲ್ಲು ತೆರವಾಗಿರೋದ್ರಿಂದ ಸರ್ 2 ದೈವಸ್ಥಾನ ತೆಗೆದುಬಿಟ್ರೆ ಅಂತ ಸ್ವಲ್ಪ ಜನಗಳಿಗೆ ಸ್ವಲ್ಪ ರಾಂಗ್ ಮೆಸೇಜ್ ಹೋಯ್ತಲ್ಲ, ಅದರಿಂದ ಸ್ವಲ್ಪ ಜನ ಸ್ವಲ್ಪ ಕಡಿಮೆ ಆದರು ಭಕ್ತಾದಿಗಳು. ಆದ್ದರಿಂದ ಸರ್ ಈ ಮೂಲಕ ಯಥಾಸ್ಥಿತಿ ದೈವರಾಜಗುಳಿಗ ದೈವಸ್ಥಾನ ಹಿಂದೆ ಏನು ನಡೀತಿತ್ತೋ ಅದೇ ಥರ ನಡೀತಿದೆ. 6 ಕೋಲಗೆ ತುಂಬ ಜನ ಸಾವಿರಾರು ಜನ ಬಂದು ದೈವ ದರ್ಶನ ಮಾಡಿ ದೈವದ ಆಶೀರ್ವಾದ ತಗೊಂಡಿದ್ದಾರೆ. ಅದೇ ರೀತಿ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೈವರಾಜಗುಳಿನ ಆಶೀರ್ವಾದ ತಗೋಬೇಕು ಅಂತ ಕೇಳ್ಕೊತಾರೆ ಸರ್.